ಅಂದ್ರೆ ಸಾಹಿತ್ಯ ಉಟ್ಕೊಳ್ಳೋ ಸೀರೆ ಆಗಿರ್ಬೋದು, ಅಟೈರ್ ಆಗಿರ್ಬೋದು, ಸ್ವಲ್ಪ ಮೈಸೂರ್ ಟಚ್ ಇದ್ದೇ ಇರತ್ತೆ. ಮೈಸೂರು ಹುಡ್ಗಿ. ಹೌದು. ಸೊ ಹೆಂಗೆ ಸಾರಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದ್ ಮಾಡ್ತೀರಾ ಅಂತ? ಆ, ಅಂದ್ರೆ ನಾನು ಸುಮಾರು ಆಕ್ಚುಲಿ ಉಡ್ತಿರೋ ಸ್ವಲ್ಪ ಮೈಸೂರ್ ಸಿಲ್ಕ್ ಬೇಸ್ಡ್ ಕ್ರೇಪ್ ಸಿಲ್ಕ್ ಈ ಥರದ್ದೇ ಉಡ್ತಾ ಇದೀನಿ ಸ್ವಲ್ಪ. ಬಟ್ ಅದನ್ನ ತುಂಬಾ ಉಡೋಕ್ಕಾಗಲ್ಲ. ಆ್ಯಂಡ್ ನಾನು ಇನ್‌ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಈ ಸ್ಮಾಲ್ ಆಂಟರ್‌ಪ್ರಿನರ್ಸ್ ಅಥವಾ ವುಮೆನ್ ಆಂಟರ್‌ಪ್ರಿನರ್ಸ್ ಯಾರಿದ್ದಾರೆ, ಅವ್ರ ಜೊತೆ ಜಾಸ್ತಿ ಅಲ್ಲಿಂದ ತಗೊಳಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಆ ಲೋಕಲ್ ಬಿಸ್ನೆಸ್ ಬೆಳೆಸ್ಬೇಕು ಅದು ಅನ್ನೋದು ಒಂದ್ ತಲೆಯಲ್ಲಿದೆ. ಈಗ ಯಾರೋ ಒಂದು ಹೊಸದೇನೋ ಶುರು ಮಾಡ್ತಿದ್ದಾರೆ ಅಂತ. ಆಮೇಲೆ ನನಗೆ ಪರ್ಸನಲಿ ಸ್ಪಂದನ ಆಗಿ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ. ಬಟ್ ನನಗೆ ಸಾಹಿತ್ಯ ಅನ್ನೋ ಒಂದು ಚೌಕಟ್ಟು ಕೂಡ ಇದೆ. ನಾನು ತುಂಬಾ ಜಗಮಗ ಏನು ಡಿಸೈನರ್ ವೇರ್ ಆ ಥರನೂ ನಂಗೆ ಹಾಕೊಳಕ್ ಇಷ್ಟ ಇಲ್ಲ. ಬಟ್ ಐ ಥಿಂಕ್ ಇದು ನನ್ನ ಪಾತ್ರಕ್ಕೂ ಸೂಟ್ ಆಗ್ತಿದೆ ಅನ್ಸುತ್ತೆ. ಈ ಥರ ಸಿಲ್ಕ್ ಸ್ಯಾರೀಸು, ಈ ಥರ ಚಿಕ್ಕ ಚಿಕ್ಕ ಕಲೆಕ್ಷನ್ಸ್, ಜ್ಯುವೆಲ್ರಿ. ಸೊ ಅದನ್ನೇ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಸ್ಯಾರಿಗೆ ಶಿಫ್ಟ್ ಆದಮೇಲೆ ತುಂಬ ರೆಸ್ಪಾನ್ಸಸ್ ನಮ್ಮ ಹೆಣ್ಮಕ್ಳ ಕಡೆಯಿಂದ ಬಂದಿತ್ತು. ಚೆನ್ನಾಗಿದೆ, ಚೆನ್ನಾಗಿ ರೆಡಿ ಆಗ್ತಿದ್ದೀರಾ, ಇದೆಲ್ಲಿ ತಗೊಂಡಿದ್ದು, ಇದ್ರ ಲಿಂಕ್ ಹಾಕಿ ವ್ಲಾಗ್ ಮಾಡಿ, ಇದು ಮಾಡಿ ಅಂತ. ಸೊ ಥ್ಯಾಂಕ್ ಯು. ಅದೇನು ಹುಡುಗಿರ್ ಅಪ್ರಿಷಿಯೇಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತಲ್ಲ. ಹುಡುಗರು ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಆಗುತ್ತೆ, ಬಟ್ ಹುಡುಗಿರ್ ಅಪ್ರಿಷಿಯೇಟ್ ಮಾಡಿದ್ರೆ ಏನೋ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ ಖುಷಿ ಆಗುತ್ತೆ. ನೈಸ್. ಸೊ ಸಾಹಿತ್ಯ ಮತ್ತೆ ಕರ್ಣನಿಂದ ಅಥವಾ ಸಾಹಿತ್ಯದಿಂದ ಇನ್ನು ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ಶೇಡ್ಸ್‌ನ ನೋಡ್ಬೋದು ಅಂತ? ಅದೇ ನೀವು ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಪ್ರತಿದಿನ ಕಾಮೆಂಟ್ಸ್ ಅಲ್ಲಿ ನಾವು ಓದ್ತಿರ್ತೀವಿ. ಗೊತ್ತಿಲ್ಲ, ಅಂದ್ರೆ ನನಗೆ ಒಬ್ಬ ಆಡಿಯನ್ಸ್ ಆಗಿ ನನಗೆ ಕನ್ನಡ ಸಾಹಿತ್ಯ ಅಂದ್ರೆ ಇಷ್ಟ. ನಾನು ಕ್ಯಾರೆಕ್ಟರ್ಸ್ ಆಗಿ ನೋಡೋದಾದ್ರೆ ಅವರಿಬ್ರು ನಂಗೆ ತುಂಬಾ ಇಷ್ಟ. ಸೊ ಅವರಿಬ್ರು ಮಧ್ಯ ಯಾವಾಗ್ಲೂ ಮುಂಚೆನೂ ಅಷ್ಟೇ ಫ್ರೆಂಡ್ಶಿಪ್ ಅನ್ನೋದು ಶುರುವಾಗಕ್ ಮುಂಚೆ ನಮ್ಮ ಮಧ್ಯ ಆ ಕೋಪ ದ್ವೇಷನೇ ಇದ್ದಿದ್ದು. ಅದರಿಂದನೇ ನಮ್ದು ಫ್ರೆಂಡ್ಶಿಪ್ ಅಂತ ಶುರುವಾಗಿದ್ದು. ಇವಾಗ ಮತ್ತೆ ನಾವು ಬ್ಯಾಕ್ ಟು ಸ್ಕ್ವೇರ್ ಒನ್ ಆಗ್ಬಿಟ್ಟಿದೀವಿ. ಮತ್ತೆ ಕೋಪ ಇದೆ. ಸೊ ಮತ್ತೆ ಪ್ರೀತಿ ಹುಟ್ಟಕ್ಕೂ ಅದೇ ಅದೇ ಅಲ್ಲಿಂದನೇ ಶುರು ಆಗ್ಬೋದೇನೋ. ಸೊ ಅದು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದು ಬಂದೇ ಬರುತ್ತೆ ಅನ್ಸುತ್ತೆ. ಬಟ್ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ನೀವು ಕಾದು ನಮ್ಮ ಸೀರಿಯಲ್ ಅಲ್ಲಿ ನೋಡ್ಬೇಕು. ಹಾಗೆ ನನ್ನ ಪ್ರೀತಿಯ ಕ್ಯಾರೆಕ್ಟರ್ ರಾಧಾ ಮೇಡಮ್. ನನಗೆ ಭಾರಿ ಇಷ್ಟ ಅವ್ರಂದ್ರೆ. ನನ್ನ ಟೀಚರ್, ನನ್ ಎಲ್ಲ ಎವ್ರಿ ಸ್ಟೆಪ್ಪಲ್ಲೂ ನನ್ಗೆಲ್ಲಾನು ಆಗಿದ್ರು. ಸೊ ಅವ್ರ ಜೀವನ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋದು ನನ್ಗೆ ಇವಾಗ ಗೊತ್ತಾಗ್ತಿದೆ. ಸೊ ಒಬ್ಳು ಸ್ಟೂಡೆಂಟ್ ಆಗಿ, ಅವಳು ಶಿಷ್ಯ ಆಗಿ, ನನ್ನ ಒಂದು ಅಮ್ಮನ ಥರ ನಾನು ಅವ್ರನ್ನ ನೋಡ್ತೀನಿ. ಒಂದು ಗುರು ಆಗಿ ಅವ್ರ ಲೈಫ್ ಕೂಡ ಸರಿ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದು ಆದಷ್ಟು ಬೇಗ ಆಗಲಿ. ನೀವು ಅದನ್ನು ನೋಡ್ಬೋದು. ಸೊ ಸಾಹಿತ್ಯ ಅವರಿಗೋಸ್ಕರ ಸ್ಟ್ರಾಂಗ್ ಆಗ್ತಾಳೆ ಅಂತ ನನ್ನ ಆಸೆ. ಯಾಕಂದ್ರೆ ಅವ್ರ ಜೀವನ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ಅವರಿಗೋಸ್ಕರ ಅದ್ ನಾವು ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅವ್ರ ಜೀವನ ಸರಿ ಮಾಡ್ತಾಳೆ ಅಂತ. ಅಂಡ್ ಆಬ್ವಿಯಸ್ಲಿ ಬ್ಲ್ಯಾಕ್ ರೋಸ್ ಇವಾಗಿನ್ನೂ ರಿವೀಲ್ ಆಗಿದೆ, ನಿಮ್ಗೆಲ್ಲ ಗೊತ್ತಾಗಿದೆ, ನಮಗೂ ಗೊತ್ತಾಗಕ್ಕಿದೆ. ಸೊ ಸುಮಾರು ಟ್ರ್ಯಾಕ್ಗಳಿದೆ, ಇನ್ನೂ ಓಪನ್ ಆಗ್ಬೇಕಾಗಿರೋ ವಿಷಯಗಳು ಸುಮಾರಿದೆ. ಕರಿಮಣಿ ಅಂದ್ರೆ ಫಸ್ಟಿಂದನೂ ಎಲ್ಲರೂ ಹೇಳ್ತಿದ್ರು ತುಂಬಾ ಟ್ವಿಸ್ಟ್ ಇರುತ್ತೆ, ತುಂಬಾ ಟ್ವಿಸ್ಟ್. ಆ ಟ್ವಿಸ್ಟ್ನ ಹಂಗೆ ಮೇಂಟೈನ್ ಮಾಡಿ ಹಂಗೆ ನಡ್ಕೊಂಡು ಹೋಗುತ್ತೆ ನಮ್ ಧಾರಾವಾಹಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೈಸ್, ನೈಸ್, ನೈಸ್. ಅಂದ್ರೆ ಕರ್ಣ ಅಮ್ಮ ಮಗನ್ನ ಒಂದ್ ಮಾಡೋ ರೀತಿಲೇ ಐ ಥಿಂಕ್ ಸಾಹಿತ್ಯ ಕರ್ಣನು ಒಂದಾಗ್ತಾರೆ ಅಂತ ನಾವು ಆಶಿಸ್ತೀವಿ. ಇರ್ಬೋದೇನೋ, ಟ್ರೂ, ವೆರಿ ಟ್ರೂ, ಅದು ಆಗ್ಬೋದೇನೋ. ಯಾಕಂದ್ರೆ ಇವಾಗ ಅಪ್ಪ ಮಗನ್ನು ಒಂದ್ ಮಾಡ್ಬೇಕು ಫಸ್ಟ್, ಮೊದಲನೇದಾಗಿ. ಒಂದೇ ಮನೇಲಿ ಇದ್ರು ಅವ್ರು ಮಾತಾಡಲ್ಲ. ಸೊ ಅಪ್ಪ ಮಗನ್ ಒಂದ್ ಮಾಡ್ತಾ, ಅಮ್ಮ ಮಗನ್ ಒಂದ್ ಮಾಡ್ತಾ, ಪ್ರಾಬಬ್ಲಿ ನನ್ಗೂ ಕನ್ನಡ ಅರ್ಥ ಆಗ್ಬೋದೇನೋ, ಅವ್ನ್ ಯಾಕೆ ಹಂಗ್ ಮಾಡ್ದ ಅನ್ನೋದು ನನ್ಗೂ ಗೊತ್ತಾಗ್ಬೋದೇನೋ. ಬಟ್ ಅದಕ್ಕೆ ಅವನು ಎಫರ್ಟ್ಸ್ ಹಾಕ್ಬೇಕು, ಯಾಕಂದ್ರೆ ಅವನೇ ತಪ್ಪು ಮಾಡಿರೋದು. ಅದೇ ಪ್ರಾಬಬ್ಲಿ ನನ್ಗೂ ಇವೆಂಚುಲಿ ನಂಗೂ ಕಾಣಿಸುತ್ತೇನೋ ಅವ್ನ ಎಫರ್ಟ್ಸ್ ಅವ್ಕೆ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಇರ್ಬೋದು. ನೈಸ್, ನೈಸ್. ಫೈನಲಿ ನಿಮ್ಮ ಪ್ರೀತಿಯ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎವ್ರಿ ಟೈಮ್ ಅಂದ್ರೆ ಯಾರು ಕೇಳಿದಾಗ ಥ್ಯಾಂಕ್ ಯು ಒಂದೇ ನನ್ನ ತಲೆಗೆ ಬರೋದು. ಯಾಕಂದ್ರೆ ಅದಕ್ಕಿಂತ ಏನ್ ಹೇಳ್ಬೇಕು ಅಂತಂದ್ರೆ ನಂಗೆ ಗೊತ್ತಾಗಲ್ಲ. ಯಾಕಂದ್ರೆ
ಏನೋ ಆ್ಯಕ್ಟಿಂಗ್ ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಅಂದ್ಕೊಂಡು ಬಂದಿರಲಿಲ್ಲ ನಾನು. ಬಟ್ ಆಪರ್ಚುನಿಟಿ ಯಾವುದೇ ಕೆಲಸ ಸಿಕ್ಕಿದ್ರು ಹಾನೆಸ್ಟಾಗಿ ಮಾಡಬೇಕು ಅನ್ನೋದೊಂದೇ ನನಗಿದ್ದಿದ್ದು. ಬಟ್ ಆ ಆನೆಸ್ಟ್ ಎಫರ್ಟ್ಸ್ಗೆ ನೀವು ಚಪ್ಪಾಳೆ ತಟ್ಟಿದ್ದೀರಾ, ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದೀರಾ, ನೋಡಿದ್ದೀರಾ, ರೆಕಗ್ನೈಸ್ ಮಾಡಿದ್ದೀರಾ. ನನ್ಗೆ ಯಾವಾಗಲೂ ಈ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದ ಜೀವನನ ನೀವು ನನಗೆ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ವಾಪಸ್ ನಿಮ್ಗೆ ಏನೂ ಕೊಟ್ಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದರೂ ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಸೆಲ್ಫ್ಲೆಸ್ ಆಗಿ ಎಡಿಟ್ಸ್ ಮಾಡ್ತೀರಾ, ಟೈಮ್ ಕೊಡ್ತೀರಾ, ಅಪ್ರಿಷಿಯೇಟ್ ಮಾಡ್ತೀರಾ. ಈ ಪ್ರೀತಿ ಹೀಗೆ ಇರಲಿ. ನನ್ನ ಎಲ್ಲ ಪ್ರಾಜೆಕ್ಟ್ಸಿಗೆ ನಮ್ಮ ಕರಿಮಣಿ ತಂಡದ ಮೇಲೇನು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಖಂಡಿತ ಖಂಡಿತ ಅವ್ರು ಪ್ರೀತಿ ಕೊಟ್ಟೇ ಕೊಡ್ತಾರೆ. ನಿಮ್ಮ ಎಫರ್ಟಿಗೆ ತಕ್ಕ ಫಲಗಳು ಸಿಕ್ಕೇ ಸಿಗತ್ತೆ. ಆ್ಯಂಡ್ ಹಾಗೇನೆ ಕರಿಮನಿ ಏನಿದೆ ಈಗ ತುಂಬ ಸಕ್ಸಸ್ಫುಲ್ ಹೋಗ್ತಾ ಇದೆ. ಸ್ಲಾಟ್ ಚೇಂಜ್ ಆದ್ರೂ ವೀಕ್ಷಕರನ್ನ ಬಿಟ್ಟು ಕೊಡದೆ ಅಂದರೆ ಕಳ್ಕೊಳ್ದೆ ಹಾಗೆ ಮುಂದುವರಿತಾ ಇದೆ. ಸೊ ಮತ್ತಷ್ಟು ಯಶಸ್ಸು ಸಿಗಲಿ, 1000 ಸಂಚಿಕೆಗಳು ದಾಟಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್. ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ಯುಗಾದಿ. ನಿಮಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯಾಂಕಾ ಹೇಳ್ದಂಗೆ ನಮ್ಮ ಸ್ಲಾಟ್ ಚೇಂಜ್ ಆದರೂ ನಮಗೆಲ್ಲ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಕಲಾವಿದರಾಗಿ ಒಂದು 9:30 ಸ್ಲಾಟಲ್ಲಿ ಇದ್ವಿ ಅಂತ ಅದು 6 o'clock ಬಂದಾಗ. ಬಟ್ ಅದಕ್ಕೂ ಮೋಟಿವೇಶನ್ ಕೊಟ್ಟಿದ್ದು ನಮ್ಮ ಫ್ಯಾನ್ಸು, ನಮ್ಮ ಫ್ಯಾನ್ ಪೇಜಸ್ಸು. ಅವ್ರನ್ನ ನಾನು ಯಾವಾಗಲೂ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ, ಯಾವ ಸ್ಲಾಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಕತೆ ಚೆನ್ನಾಗಿದೆ, ನಿಮ್ಮ ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದ್ದೀರ, ನಾವು ನೋಡ್ತೀವಿ ಅಂತ ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ನಮಗವರು. ಯಾಕಂದರೆ 6 o'clock ಆದ ತಕ್ಷಣ ಓಕೆ ಮರ್ತ್ಬಿಡ್ತಾರೇನೋ ಅನ್ನೋ ಒಂದಿತ್ತು. ಬಟ್ ಅವರೇ ಪುಷ್ ಮಾಡಿದ್ದು. ಎಡಿಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ಸ್ ಆಗಿರ್ಬೋದು, ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಇಂಟರ್ಯಾಕ್ಷನ್ಸ್ ಆಗಿರ್ಬೋದು, ಎಲ್ಲ ಜಾಸ್ತಿ ಮಾಡಿದ್ದೆ ಅವರು. ನಮ್ಮ ಫ್ಯಾನ್ ಪೇಜಸ್ಗೆ ಸ್ಪೆಷಲ್ ಥ್ಯಾಂಕ್ ಯು. ಒಂದು ಸಣ್ಣ ಪ್ರೋಮೋ ಕೂಡ ಬಿಡಲ್ಲ, ಅದನ್ನು ಹಾಕಿ ನಮ್ಮನ್ನ ಮೆನ್ಷನ್ ಮಾಡಿ ಟ್ಯಾಗ್ ಮಾಡಿ ಇದು ಮಾಡ್ತಾರೆ. ನೀವೇ ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಇಡೀ ತಂಡಕ್ಕೆ. ನಾವು ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಯಾವ ಸ್ಲಾಟ್ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ಕೆಲಸ ಹಾನೆಸ್ಟಾಗಿ ಮಾಡೋಣ ಅಂತ. ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡ್ತಿರೋ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ಲ. ಸೊ ನೋಡಿದ್ರಲ್ಲ, ಸಾಹಿತ್ಯ ಪಾತ್ರದ ಮೂಲಕ ನಿಮ್ಮನ್ನೆಲ್ಲ ರಂಜಿಸ್ತಾ ಇರುವಂಥ ಸ್ಪಂದನಾ ಸೋಮನ್ ಅವರ ಜೊತೆಗಿನ ಮಾತುಕತೆನ ನಿಮಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.